ಒಬ್ಬ ವ್ಯಕ್ತಿಯು ತನ್ನ ಮನೆಯಾಚೆ ಇರುವ ಧ್ವಜಸ್ತಂಭದ ನೆರಳು ಡಿಸೆಂಬರ್ 12 ಗಂಟೆ ನಡಿ ಹಗಲಲ್ಲಿ ಬಿದ್ದಿಲ್ಲವೆಂದು ಗಮನಿಸಿದ್ದಾನೆ. ಹಾಗಿದ್ದಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿದೆ? ಅಂದ್ರ ಆನ್ಸರ್ ಮಾಡ್ರಿ ನೋಡೋಣ. ನಾ ಎಕ್ಸ್ಪ್ಲೇನ್ ಮಾಡ್ತೇನೆ. ನಿನ್ನೆ ಈ ಕ್ವಶನ್ ಸಂಬಂಧಪಟ್ಟಂತೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ನಿನ್ನೆ ಇದೇ ಕ್ವಶನ್ ಡಿಸ್ಕಸ್ ಮಾಡಿದ್ದೆ, ನೆನಪಿದೆಯಾ? ಒಬ್ಬ ವ್ಯಕ್ತಿಯು ತನ್ನ ಮನೆಯಾಚೆ ಇರುವ ಧ್ವಜಸ್ತಂಭದ ನೆರಳು 21ನೇ ಡಿಸೆಂಬರ್ 12 ಗಂಟೆ ನಡುಹಗಲಲ್ಲಿ ಬಿದ್ದಿಲ್ಲವೆಂದು ಗಮನಿಸಿದಲ್ಲಿ ಆತನ ಮನೆ ಕೆಳಗಿನ ಯಾವ ಸ್ಥಳದಲ್ಲಿ ಇದೆ? ನಿನ್ನ ಇದ್ರ ಮೇಲೆ ಒಂದು ಕ್ವಶನ್ ಕೊಟ್ಟಿದ್ದೆ ನಿಮ್ಗೆ ನಾನು. ಮಕರ ಸಂಕ್ರಾಂತಿ ರೈಟ್ ಆನ್ಸರ್ ನೋಡಿ. ಮಕರ ಸಂಕ್ರಾಂತಿ ವೃತ್ತ ರೈಟ್ ಆನ್ಸರ್. ಏನ್ ಹಿಂಗಂದ್ರ ಅಂತಂದ್ರ ಡಿಸೆಂಬರ್ ಅಂತಂದ್ರೆ ಏನು? ಇಲ್ಲ ನೋಡಿ, ಇದು ಸಮಭಾಜಕ ವೃತ್ತ, ಇದು ಸಂಭಾಜಕ ವೃತ್ತ. ಇದು ಉತ್ತರದಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣದಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈಗ ಅವ್ರ ಏನಂತಾರಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವಂದ್ರ ತಲೆಯ ಮೇಲೆ ಬೀಳ್ತಾವಂತ ಅರ್ಥ. ಸೂರ್ಯನ ಕಿರಣಗಳು ಬಿದ್ರೆ ನೆರಳು, ಸೂರ್ಯನ ಕಿರಣಗಳು ನಮ್ಮ ಹಿಂದೆ ಬಿದ್ದರೆ ನೆರಳು ಮುಂದೆ ಬೀಳುತ್ತದೆ. ಸೂರ್ಯನ ಕಿರಣ ಮುಂದೆ ಬಿದ್ರೆ ನಮ್ಮ ಈ ಎದೆ ಭಾಗ ಈ ಭಾಗಕ್ಕೆ ಬಿದ್ದರೆ ನಮ್ಮ ನೆರಳು ಈ ಭಾಗಕ್ಕೆ ಬೀಳ್ತದೆ. ಸೂರ್ಯನ ಕಿರಣಗಳು ಈ ಭಾಗಕ್ಕೆ ಬಿದ್ದರೆ ನೆರಳು ಈ ಭಾಗಕ್ಕೆ ಬೀಳ್ತದೆ. ಸೂರ್ಯನ ಕಿರಣಗಳು ಈ ಭಾಗಕ್ಕೆ ಬಿದ್ದರೆ ನೆರಳು ಈ ಭಾಗಕ್ಕೆ ಬೀಳ್ತದೆ. ಆದ್ರೆ ಸೂರ್ಯನ ಕಿರಣಗಳು ನಟ್ ನಡು ತಲೆಯಾಗ ಪೂರ್ತಿ ನಾವೆಂತೀವಲ್ಲ, ನಟ್ ನಡು ತಲೆಮ್ಯಾಗ ಬಿದ್ದಾವ ಸೂರ್ಯನ ಕಿರಣಗಳಂದ್ರೆ ನೆರಳು ಯಾವ ಭಾಗಕ್ಕೂ ಬೀಳಂಗಿಲ್ಲ ಅಂತ. ಅದಕ್ಕ ಸೂರ್ಯನ ಕಿರಣಗಳು ತಲೆಯ ಮೇಲ್ಭಾಗದಲ್ಲಿ ಬೀಳ್ತಾ ಇದ್ದಾವ ಅಂತಂದ್ರ ಡಿಸೆಂಬರ್ 21ನೇ ತನಕ ಎಲ್ಲಿದಾನಂದ್ರ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಅಂತದ್ರ ಮೀನಿಂಗ್. ಮಕರ ಸಂಕ್ರಾಂತಿ. ಹಾಗಾದ್ರೆ ಜೂನ್ 21ರಂದು ಎಕ್ಸಲೆಂಟ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ನೋಡಿ. ಜೂನ್ 21 ಆದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಮಾರ್ಚ್ 21 ಆದ್ರೆ ಸೆಪ್ಟೆಂಬರ್ 23, ಮಾರ್ಚ್ 21 ಆದ್ರೆ ಸೂಪರ್. ಸಮಭಾಜಕ ವೃತ್ತ ರೈಟ್ ಆನ್ಸರ್ ನೋಡಿ. ಸಮಭಾಜಕ ವೃತ್ತ, ಇದನ್ನೇ ನಾವು 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಸಮಭಾಜಕ ವೃತ್ತ ಸರಿಯಾಗಿರುವಂತ ಉತ್ತರ. ಮಕರ ಸಂಕ್ರಾಂತಿ ವೃತ್ತ ಇದು 2017 KS ಕೇಳಿದಂತ ಪ್ರಶ್ನೆ ನೋಡಿ. ನೆಕ್ಸ್ಟ್ ಕ್ವಶನ್. ಕೆಳಗಿನಲ್ಲಿ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಸೋಯಾಬೀನ್ ಅನ್ನು ಉತ್ಪಾದನೆ ಮಾಡುತ್ತದೆ? ಸಮಯದಲ್ಲಿ ಹೈಯೆಸ್ಟ್ ಸೋಯಾಬೀನ್ ಬೆಳೆಯುವ ರಾಜ್ಯ 2017ರಲ್ಲಿ ಮಧ್ಯಪ್ರದೇಶ ಇತ್ತು. ಪ್ರೆಸೆಂಟ್ ಕೂಡ ಮಧ್ಯಪ್ರದೇಶ. ಅತಿ ಹೆಚ್ಚು ಸೋಯಾಬೀನ್ ಉತ್ಪಾದನೆ ಮಾಡುವ ರಾಜ್ಯ ಯಾವ್ದಂದ್ರ ಮಧ್ಯಪ್ರದೇಶ. ಸೋಯಾಬೀನ್ ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ಸೋಯಾಬೀನ್ ಬೆಳೆಯುವ ರಾಜ್ಯ ಯಾವ್ದಂದ್ರ ಮಧ್ಯಪ್ರದೇಶ. ರೈಟ್ ಆನ್ಸರ್ ನೋಡಿ. ಓಕೆನಾ? ಮಧ್ಯಪ್ರದೇಶ ರೈಟ್ ಆನ್ಸರ್. ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ರಾಜ್ಯ ಯಾವುದು? ದೇಶದಲ್ಲಿ ಹೈಯೆಸ್ಟ್ ಈರುಳ್ಳಿ ಬೆಳೆ ಅನ್ನುವಂತ ರಾಜ್ಯ. ಎಕ್ಸಲೆಂಟ್. ಅತಿ ಹೆಚ್ಚು ಈರುಳ್ಳಿ ಬೆಳೆಯುವಂತ ರಾಜ್ಯ ಮಹಾರಾಷ್ಟ್ರ ನೋಡಿ. ಈ ಭಾರತ ದೇಶದಲ್ಲಿ ಹೈಯೆಸ್ಟ್ ಈರುಳ್ಳಿ ಬೆಳೆಯುವಂತ ರಾಜ್ಯ ಅಂದ್ರೆ ಮಹಾರಾಷ್ಟ್ರ. ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗದವರು ತಮಿಳುನಾಡಿನಲ್ಲಿ ನೆಲೆಸಿದ್ದಾರೆ? ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ. ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗದವರು ತಮಿಳುನಾಡಿನಲ್ಲಿ ವಾಸ ಮಾಡಿದ್ದಾರಂದ್ರ ತೋಡ ಎಂಬ ಬುಡಕಟ್ಟು ಜನಾಂಗದವರು ತಮಿಳುನಾಡಿನಲ್ಲಿ ವಾಸ ಮಾಡಿದ್ದಾರೆ ನೋಡಿ. ರಾಜಮಹಲ್ ಬೆಟ್ಟಗಳಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ? ರಾಜಮಹಲ್ ಬೆಟ್ಟಗಳಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಸೂಪರ್. ಸಂತಾಲ ಜನಾಂಗ. ಇನ್ನೊಂದು ಕ್ವಶನ್ ಕೇಳ್ತೇನೆ ನಾನು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ, ಈ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗದವರು ಅತಿ ದೊಡ್ಡ ಹೋರಾಟವನ್ನು ಮಾಡಿದರು? ಸರಿಯಾದಂತ ಉತ್ತರ ಸಂತಾಲ ಬುಡಕಟ್ಟು ಜನಾಂಗ ನೋಡಿ. ಸಂತಾಲ ಬುಡಕಟ್ಟು ಜನಾಂಗ ರೈಟ್ ಆನ್ಸರ್. ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿರುವುದಿಲ್ಲ? ಗೋರಾಮ್ ಘಾಟ್ ರಾಜಸ್ಥಾನ್, ಸತ್ಯ ಹರಿಶ್ಚಂದ್ರ ಪರ್ವತ ಶ್ರೇಣಿ ಮಹಾರಾಷ್ಟ್ರ, ಪಂಚಮಲೈ ಬೆಟ್ಟಗಳು ಕೇರಳ ರಾಜ್ಯ, ಆರ್ಮಕೊಂಡ ಆಂಧ್ರ ಪ್ರದೇಶ್. ಕೆಳಗಿನ ಯಾವ ಜೋಡಿ
ಸರಿಯಾಗಿ ಹೊಂದಾಣಿಕೆಯಾಗಿ ಆನ್ಸರ್ ಮಾಡ್ತಾರೆ. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಯಾವ್ದಂದ್ರ ಪಂಚಮಲೈ ಕೇರಳ ರಾಜ್ಯದಲ್ಲಿ ಇಲ್ಲ ನೋಡಿ. ಅರಾವಳಿ ಬೆಟ್ಟಗಳಲ್ಲಿ ಗೋರಾಮ್ ಘಾಟ್ ಇದೆ, ಮತ್ತೆ ಹಳದಿ ಘಾಟ್ ಇದೆ. ಹಳದಿ ಘಾಟ್ ಮತ್ತು ಗೋರಾಮ್ ಘಾಟ್ಗಳು ಎಲ್ಲಿದಾವ ಅಂದ್ರ ರಾಜಸ್ಥಾನದ ಅರಾವಳಿ ಬೆಟ್ಟಗಳಲ್ಲಿ ಕಂಡು ಬಂದ್ರೆ, ಸತ್ಯ ಹರಿಶ್ಚಂದ್ರ ಪರ್ವತ ಶ್ರೇಣಿ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ. ಪಂಚಮಲೈ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಅದಾವೆ? ಕಚ್ಚಮಲೈ, ಪಂಚಮಲೈ ಬೆಟ್ಟಗಳು ತಮಿಳುನಾಡಲ್ಲಿ ಕಂಡು ಬರ್ತವೆ ನೋಡಿ. ಪಂಚಮಲೈ ಬೆಟ್ಟಗಳು ಅಥವಾ ಕಚ್ಚಮಲೈ ಬೆಟ್ಟಗಳು ತಮಿಳುನಾಡದಲ್ಲಿದ್ರೆ, ಆರಂಕೊಂಡ ಬೆಟ್ಟ ಆಂಧ್ರ ಪ್ರದೇಶದಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಕ್ವಶನ್. ಪಳನಿ ಬೆಟ್ಟಗಳು ಕೂಡ ಕೇರಳ ರಾಜ್ಯದಲ್ಲಿ ಇದಾವೆ. ಕೇರಳ ರಾಜ್ಯದಲ್ಲಿ ಕಂಡು ಬರುವ ಪ್ರಸಿದ್ಧವಾಗಿರುವಂತಹ ಬೆಟ್ಟ. ಎಸ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ಜಗತ್ತಿನಲ್ಲಿ ಒಳನಾಡು ಜಲಮಾರ್ಗದಲ್ಲಿ ಅತಿ ಹೆಚ್ಚು ಬಳಕೆಯಾಗುವಂತ ನದಿ ಯಾವುದು? ಯಾರು ತಪ್ಪು ಹಾಕಬಾರದು, ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಸರಿಯಾದಂತ ಉತ್ತರ ರೈನ್ ಜಲಮಾರ್ಗ ರೈಟ್ ಆನ್ಸರ್ ನೋಡಿ. ಜಗತ್ತಿನ ಒಳನಾಡು ಜಲಮಾರ್ಗದಲ್ಲಿ ಅತಿ ಹೆಚ್ಚು ಬಳಕೆ ಆಗುವುದು ಯಾವ್ದಂದ್ರ ರೈನ್ ಜಲಮಾರ್ಗ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಾಗಿರುವಂತಹ ಜಲಮಾರ್ಗ ಅಂತ ಹೇಳಿ ಗುರುತಿಸ್ತೀವಿ. ಕರೆಕ್ಟಾ? ಈ ಕೆಳಗಿನ ಯಾವ ಜಲಮಾರ್ಗವು ಪಕ್ಷಿಪಾದಾಕಾರದ ನದಿಮುಖಜ ಭೂಮಿ ನಿರ್ಮಾಣ ಮಾಡಿದೆ ಅಂತಂದ್ರ ಸೂಪರ್. ಸರಿಯಾದಂತ ಉತ್ತರ ಮಿಸಿಸಿಪ್ಪಿ ನದಿ ನೋಡಿ. ಮಿಸಿಸಿಪ್ಪಿ ಉತ್ತರ ಅಮೆರಿಕದ ಅತ್ಯಂತ ಉದ್ದವಾಗಿರುವಂತ ನದಿ ಇದು. ಉತ್ತರ ಅಮೆರಿಕದ ಅತ್ಯಂತ ಉದ್ದವಾದ ನದಿ. ಹಾಗಾದ್ರೆ ಯಾವ ನದಿಯು ಆಕಾರವಾಗಿರುವಂತ ನದಿ ಮುಖಜ ಭೂಮಿ ನಿರ್ಮಾಣ ಮಾಡಿದೆ? ಸೂಪರ್, ಟೈಬರ್ ನದಿ ನೋಡಿ. ಟೈಬರ್ ನದಿ ಯಾವ ನಗರದ ಮೇಲೆ ಹಾದು ಹೋಗುತ್ತದೆ? ಟೈಬರ್ ನದಿ ಯಾವ ನಗರದ ಮೇಲೆ ಹಾದು ಹೋಗುತ್ತದೆ ಅಂತಂದ್ರೆ ರೋಮ್ ನೋಡಿ. ರೋಮ್ 7 ಬೆಟ್ಟಗಳ ಸುಂದರವಾದ ನಗರ ಅಂತ ಕರೀತಾರೆ. 7 ಬೆಟ್ಟಗಳ ಸುಂದರವಾದ ನಗರ ಯಾವುದಂದ್ರ ರೋಮ್. ನೆಕ್ಸ್ಟ್ ಕ್ವಶನ್. ಮಲ್ಪೆ ಬಳಿಯಲ್ಲಿರುವ ಸೇಂಟ್ ಮೇರಿಸ್ ದ್ವೀಪವು ಅದರ ಸ್ಥಳೀಯ ಹೆಸರೇನು? ಪಿಜನ್ ಐಲ್ಯಾಂಡ್ ಅಂತ ಕರೀತಾರೆ, ತೋನ್ಸೆಫಾರ್ ಅಂತ ಕರೀತಾರೆ, ನೇತ್ರಾಣಿ ಅಂತ ಕರೀತಾರೆ, ದರಿಯಾ ಬಹದ್ದೂರ್ಗರ್ ಅಂತ ಕರೀತಾರೆ. ಸೇಂಟ್ ಮೇರಿಸ್ 9th 9ನೇ ತರಗತಿ ಪುಸ್ತಕದಲ್ಲಿ ಇದೆ. 9ನೇ ತರಗತಿ ಪುಸ್ತಕದಲ್ಲಿ ಮಾಹಿತಿ ಇದೆ. ಸರಿಯಾದಂತ ಉತ್ತರ ರೈಟ್ ಆನ್ಸರ್ ಯಾವ್ದಂದ್ರ ತೋನ್ಸೆಫಾರ್ ನೋಡಿ. ತೋನ್ಸೆಫಾರ್. ಈ ತೋನ್ಸೆಫಾರ್ ಅನ್ನ ಸೇಂಟ್ ಮೇರಿಸ್ ಅಂತ ಕರೀತಾರೆ. ಇಲ್ಲಿ ಹೈಯೆಸ್ಟ್ ಉತ್ಪಾದನೆ ಮಾಡುವಂತ ಬೆಳೆ ಯಾವುದು? ಎಕ್ಸಲೆಂಟ್. ಕೊಕೊನೆಟ್ ಅನ್ನ ಹೈಯೆಸ್ಟ್ ಬೆಳಿತಾರೆ ನೋಡಿ. ತೆಂಗು ಅಂತ ಓದ್ತೀವಿ. ಗರಿಷ್ಠ ಪ್ರಮಾಣದಲ್ಲಿ ಕೊಕೊನೆಟ್ ಅನ್ನು ಉತ್ಪಾದನೆ ಮಾಡುವಂತ ಸ್ಥಳ ಇದು. 2018ರಲ್ಲಿ ವಿಶ್ವದ ಸಿಹಿ ಉತ್ಸವನ್ನ ಭಾರತದ ಯಾವ ನಗರದಲ್ಲಿ ಚಾಲನೆ ಕೊಡಲಾಯಿತು? 2018ರ ವಿಶ್ವದ ಸಿಹಿ ಉತ್ಸವನ್ನ, ಇದೊಂದು ವಿಶೇಷವಾಗಿರುವಂತ ಉತ್ಸವ. ಹೆಂಗ್ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಲ್ಲಿ ಕಡ್ಲೆಕಾಯಿ ಉತ್ಸವ, ಬಾದಾಮಿಯಲ್ಲಿ ರನ್ನೋತ್ಸವ, ಬಾದಾಮಿಯಲ್ಲಿ ಬಾದಾಮಿ ಉತ್ಸವ, ಬಿಜಾಪುರದಲ್ಲಿ ನವರಸಪುರ ಉತ್ಸವ ಆಚರಣೆ ಮಾಡ್ತೀವಲ್ಲ, ಹಂಗ ಹೈದರಾಬಾದ್ದಲ್ಲಿ ಸಿಹಿ ಉತ್ಸವನ್ನ ಆಚರಣೆ ಮಾಡಲಾಯಿತು. ಈ ಕೆಳಗಿನ ಯಾವ ಶ್ರೇಣಿ ನದಿಗಳು ಕರ್ನಾಟಕ ರಾಜ್ಯದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ? ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ದಿಕ್ಕಿಗೆ ಹರಿಯುವಂತ ನದಿಗಳು ಯಾವುವು? ಭೀಮಾ ನದಿ, ಹಿರಣ್ಯಕೇಶಿ, ಕೃಷ್ಣ, ಕಾಳಿ, ಗಂಗಾವತಿ, ಕೃಷ್ಣ, ಅಘನಾಶಿನಿ, ಘಟಪ್ರಭಾ, ಭೀಮಾ, ನೇತ್ರಾವತಿ, ಗಂಗವಳಿ, ಕಾಳಿ. ಯಾರು ತಪ್ಪು ಹಾಕಬಾರದು, ಕರೆಕ್ಟ್ ಆನ್ಸರ್ ಮಾಡ್ರಿ ನೋಡೋಣ. ಕೆಳಗಿನ ಯಾವ ನದಿಗಳು ಕರ್ನಾಟಕದ ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ ಅಂದ್ರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು? ವೆರಿ ಗುಡ್. ಸರಿಯಾದಂತ ಉತ್ತರ ನೇತ್ರಾವತಿ ನದಿ, ಗಂಗವಳಿ, ಕಾಳಿ ರೈಟ್ ನೋಡಿ. ಇಲ್ಲಿ ಭೀಮಾ ನದಿ ಪೂರ್ವಕ್ಕೆ ಹರಿತದೆ, ಇಲ್ಲಿ ಕೃಷ್ಣಾ ನದಿ ಪೂರ್ವಕ್ಕೆ ಹರಿತದೆ, ಇಲ್ಲಿ ಕೃಷ್ಣಾ ನದಿ ಪೂರ್ವಕ್ಕೆ ಹರಿತದೆ, ಮತ್ತೆ ಭೀಮಾ ನದಿ ಕೂಡ ಪೂರ್ವಕ್ಕೆ ಹರಿತದೆ.
ಕರ್ನಾಟಕ ರಾಜ್ಯದ ಯಾವ ನದಿಗಳು ಪಶ್ಚಿಮ ಅಭಿಮುಖವಾಗಿ ಹರಿಯುತ್ತವಂದ್ರ ನೇತ್ರಾವತಿ, ಗಂಗಾವಳಿ, ಕಾಳಿ. ಕರೆಕ್ಟ್. ಹಾಗಾದ್ರೆ ಯಾವ ನದಿಯು ಬಂಡಾಜೆ ಎಂಬ ಜಲಪಾತವನ್ನು ಸೃಷ್ಟಿ ಮಾಡಿದೆ? ಬಂಡಾಜೆ ಫಾಲ್ಸ್. ಎಕ್ಸಲೆಂಟ್. ನೇತ್ರಾವತಿ ನದಿ ನೋಡಿ, ನೇತ್ರಾವತಿ ನದಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಡಾಜೆ ಅನ್ನುವಂತ ಫಾಲ್ಸ್ ನಿರ್ಮಾಣ ಮಾಡಿದೆ. ನೇತ್ರಾವತಿ ನದಿ ಇದಕ್ಕೊಂದು ಉಪನದಿ ಇದೆ, ಕುಮಾರಧಾರ ಅಂತೇಳಿ. ಕುಮಾರಧಾರ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದಂತಹ ಜಲಪಾತ ಅಂದ್ರ ಮಲ್ಲಳ್ಳಿ ಫಾಲ್ಸ್. ಈ ಮಲ್ಲಳ್ಳಿ ಫಾಲ್ಸ್ ಎಲ್ಲಿದೆ ಅಂತಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಹೋಗೋಣ. ವಿಶ್ವದ ವಾಯುಗುಣದ ವರ್ಗೀಕರಣವನ್ನ ಉಷ್ಣ, ಸಮಶೀತೋಷ್ಣ, ಶೀತ ವಲಯಗಳಾಗಿ ಈ ಕೆಳಗಿನಗಳಿಂದ ನಿರ್ಮಿತವಾದ ತಾಪದ ಆಧಾರದ ಮೇಲೆ ವರ್ಗೀಕರಿಸಲಾಗಿದೆ. ಈ ಭೂಮಿಯ ಮೇಲೆ ನಾವು 3 ವಲಯಗಳನ್ನಾಗಿ ವಿಂಗಡಿಸ್ತೀವಿ. 3 ವಲಯಗಳು ಯಾವಂತಂದ್ರೆ, ಒಂದು ಉಷ್ಣ ವಲಯ ಅಂತ ಹೇಳಿ ಗುರುತಿಸ್ತೀವಿ. ಸಮಭಾಜಕ ವೃತ್ತದಿಂದ ಉತ್ತರದಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ, ದಕ್ಷಿಣದಲ್ಲಿ 23 ಮಕರ ಸಂಕ್ರಾಂತಿ ವೃತ್ತ. ಇದನ್ನು ಉಷ್ಣ ವಲಯ ಅಂತ ಕರೆದ್ರೆ, ಉತ್ತರದಲ್ಲಿ 66 ದಕ್ಷಿಣದಲ್ಲಿ 66 ಈ ಭಾಗವನ್ನ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಇದು ಸಮಶೀತೋಷ್ಣ ವಲಯ. ಈ ಭಾಗ ಇದೆಯಲ್ಲ, ಇದು ಅತ್ಯಂತ ತಂಪಾಗಿರುವಂತ ವಲಯ. ತಂಪಾಗಿರುವಂತ ವಲಯ ಆಗಿದ್ದರಿಂದ ಸಹಜವಾಗಿನೇ ಈ ವಲಯ ಶೀತ ವಲಯ ಅಂತ ಹೇಳಿ ಗುರುತಿಸ್ತೀವಿ. ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಹಾಗಾದ್ರೆ ವಿಶ್ವದ ವಾಯುಗುಣದ ವರ್ಗೀಕರಣವನ್ನ ಉಷ್ಣ, ಸಮಶೀತೋಷ್ಣ, ಶೀತ ವಲಯಗಳಾಗಿ ಈ ಕೆಳಗಿನವರು ನಿರ್ಮಿತವಾದ ತಾಪದ ಆಧಾರದ ಮೇಲೆ ವರ್ಗೀಕರಣ ಮಾಡಿದ್ದಾರೆ. ಯಾರು ವರ್ಗೀಕರಣ ಮಾಡಿದರು? ಪುರಾತನ ಗ್ರೀಕ್ ಭೂಗೋಳಶಾಸ್ತ್ರಜ್ಞರು. ರೈಟ್ ಆನ್ಸರ್ ನೋಡಿ. ಪುರಾತನ ಕಾಲದ ಗ್ರೀಕ್ ಭೂಗೋಳಶಾಸ್ತ್ರಜ್ಞರು. ಪುರಾತನ ಗ್ರೀಕ್ ಭೂಗೋಳಶಾಸ್ತ್ರಜ್ಞರು. ರೈಟ್ ಆನ್ಸರ್. ಓಕೆ. ಎಸ್. ಕುಜ್ನೆಟಿಕ್ಸ್ ಕಲ್ಲಿದ್ದಲು ಬೋಗಣಿಯು ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದಂತ ಗಣಿಗಳಲ್ಲಿ ಒಂದು. ಇದು ಸುಮಾರು 70,000 ಚದರ ಕಿಲೋಮೀಟರ್ ಆವರಿಸಿದೆ ಹಾಗೂ 300 ಬಿಲಿಯನ್ ಟನ್ಗಳಿಗಿಂತಲೂ ಅಧಿಕವಾದ ಗಣಿಗಾರಿಕೆ ಸಂಪನ್ಮೂಲಗಳನ್ನು ಹೊಂದಿದೆ. ಹಾಗಾದ್ರೆ ಈ ಕುಜ್ನೆಟಿಕ್ಸ್ ಅನ್ನುವಂತ ಕಲ್ಲಿದ್ದಲು ಗಣಿ ಯಾವ ದೇಶದಲ್ಲಿ ಕಂಡು ಬರ್ತದೆ? KS ಕ್ವಶನ್ ಇದು. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಕರೆಕ್ಟ್ ಆನ್ಸರ್ ರಷ್ಯಾ ದೇಶ. ರೈಟ್ ಆನ್ಸರ್ ನೋಡಿ, ರಷ್ಯಾ ದೇಶ. ರೈಟ್ ಆನ್ಸರ್. ಈಗ ನಾ ಇನ್ನೊಂದು ಕ್ವಶನ್ ಕೊಡ್ತೇನೆ. ಸಿಚುವಾನ್ ಅನ್ನುವಂತ ಒಂದು ಪ್ರಸಿದ್ಧವಾದ ಕಲ್ಲಿದ್ದಲು ಗಣಿ ಎಲ್ಲಿದೆ? ಸಿಚುವಾನ್ ಅನ್ನೋದು ಎಕ್ಸಲೆಂಟ್, ಚೀನಾ ದೇಶದಲ್ಲಿ. ಪೆನ್ಸಿಲ್ವೇನಿಯಾ ಅನ್ನುವಂತ ಪ್ರಸಿದ್ಧವಾದ ಕಲ್ಲಿದ್ದಲು ಗಣಿ ಎಲ್ಲಿದೆ? ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶ. ಎಸ್, ವೆರಿ ಗುಡ್. ತಲ್ಚಾರ್ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ಗಣಿ ಎಲ್ಲಿದೆ? ತಲ್ಚಾರ್. ಸೂಪರ್. ಇಂಡಿಯಾ. ಯಾವ ರಾಜ್ಯ ಅಂದ್ರೆ ಒಡಿಸ್ಸಾ ರಾಜ್ಯ. ಎಸ್, ಒಡಿಸ್ಸಾ ರಾಜ್ಯದಲ್ಲಿ ತಲ್ಚಾರ್ ಅನ್ನುವಂತ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ. ಜರಿಯಾ ಎಂಬ ಪ್ರಸಿದ್ಧವಾದ ಕಲ್ಲಿದ್ದಲು ನಿಕ್ಷೇಪ ಎಲ್ಲಿದೆ? ಜರಿಯಾ, ಜಾರ್ಖಂಡ್ ರಾಜ್ಯ. ಇಪ್ಸ್ವಿಚ್ ಅನ್ನುವಂತ ಕಲ್ಲಿದ್ದಲು ನಿಕ್ಷೇಪ ಎಲ್ಲಿದೆ? ಇಪ್ಸ್ವಿಚ್ ಅನ್ನುವಂತ ಕಲ್ಲಿದ್ದಲು ನಿಕ್ಷೇಪ ಆಸ್ಟ್ರೇಲಿಯಾ ದೇಶ ನೋಡಿ, ಆಸ್ಟ್ರೇಲಿಯಾ ದೇಶ. ಈ ತರ ಮ್ಯಾಚ್ ದ ಫಾಲೋಯಿಂಗ್ಸ್ ಕೊಟ್ಟಿರ್ತಾನೆ, ನೆನ್ಪಿಡ್ರಿ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ನದಿ ಮುಖಜ ಭೂಮಿಯಲ್ಲಿ ಭಟ್ಕಳ ಬಂದರ ನೆಲೆಯಾಗಿದೆ? ಭಟ್ಕಳ ಅನ್ನುವಂತ ಬಂದರ ಇದೆಯಲ್ಲ, ಇದು FDA ಕ್ವಶನ್. ಸೀತಾ ನದಿ, ಶರಬಿ ನದಿ, ತದ್ರಿ ನದಿ, ಶರಾವತಿ ನದಿ. ಅನ್ನುವಂತ ಊರು ಶರಾವತಿ ನದಿಯ ದಡದಲ್ಲಿ ಕಂಡು ಬರ್ತದೆ. ಆ ತರ ಭಟ್ಕಳ ಅನ್ನುವಂತ ಒಂದು ಊರು ಶರಬಿ ನದಿಯ ದಡದಲ್ಲಿ ಕಂಡು ಬರ್ತದೆ ನೋಡಿ. ಭಟ್ಕಳ ಶ್ರೀಕೃಷ್ಣ ದೇವರಾಯನ ಕಾಲದ ಪ್ರಸಿದ್ಧವಾಗಿರುವಂತ ಬಂದರವಾಗಿತ್ತು. ಹಾಗಾದ್ರೆ ಆಧುನಿಕ ಕಾಲದಲ್ಲಿ ಈ ಭಟ್ಕಳ ಬಂದರವನ್ನು ಅಭಿವೃದ್ಧಿ ಮಾಡಿದ ದಿವಾನ್ರು ಯಾರು? ಆಧುನಿಕ ಕಾಲದಲ್ಲಿ ಎಸ್, ಎಕ್ಸಲೆಂಟ್, ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಆಧುನಿಕ ಕಾಲದಲ್ಲಿ ಈ ಒಂದು ಬಂದರವನ್ನ ಡೆವಲಪ್ಮೆಂಟ್ ಮಾಡಿದ್ರು. ಇನ್ನೊಂದು ಕ್ವಶನ್. ಯಾವ ಬಂದರದ ಮೂಲಕ ಪೋರ್ಚುಗೀಸರು ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಿದ್ರು? ಉತ್ತರ ಶರಬಿ ಬಂದರದ ಮೂಲಕ ಅವರು ವ್ಯಾಪಾರ ಮಾಡ್ತಿದ್ರು ನೋಡಿ. ಈ ಶರಬಿ ಬಂದರದ ಮೂಲಕ ಶೆರಿಬಿ ಅಥವಾ ಭಟ್ಕಳ ಬಂದರ ಅಂತ ಗುರುತಿಸ್ತೀವಿ. ಬಾರ್ಕಾನ್ ಅನ್ನುವಂತ ಪ್ರಸಿದ್ಧವಾದ ಜಲಪಾತ ಯಾವ ನದಿಯಿಂದ ನಿರ್ಮಾಣಗೊಂಡಿದೆ? ಬಾರ್ಕಾನ್ ಫಾಲ್ಸ್ ಬಾಯ್. ಬಾರ್ಕಾನ್ ಅನ್ನುವಂತ ಜಲಪಾತ, ಬಾರ್ಕಾನ್ ಎಂಬ ಜಲಪಾತ
ಯಾವ ನದಿಯಿಂದ ಅಂದ್ರ ಸೀತಾ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ. ಸಿಂಪಲ್ ಕ್ವಶನ್. ಇವತ್ತು ಸ್ವಲ್ಪ ಈಸಿ ಆದ ಕ್ವಶನ್ಗಳು, ನಾಳೆ ಒಂದಿಷ್ಟು ಹಾರ್ಡ್ ಕ್ವಶನ್ ತೋತೀನಿ. ಕೆಳಗಿನ ಯಾವ ಸ್ಥಳಗಳ ಮಧ್ಯೆ ಕಂಡು ಬರ್ತದೆ? ಗಲ್ಫ್ ಆಫ್ ಪಾಕ್ ಸ್ಟ್ರೈಟ್ ಅಂತ ಕರಿತೀವಿ, ಪಾಕ್ ಕೊಲ್ಲಿ ಅಥವಾ ಪಾಕ್ ಜಲಸಂಧಿ ಈ ಕೆಳಗಿನ ಯಾವ ಸ್ಥಳಗಳ ಮಧ್ಯದಲ್ಲಿ? ಗಲ್ಫ್ ಆಫ್ ಕಚ್ ಮತ್ತು ಗಲ್ಫ್ ಆಫ್ ಕಂಬಾತ್, ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಾಲ್, ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ ದ್ವೀಪಗಳು, ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ತಪ್ಪು ಹಾಕ್ಬೇಡ್ರಿ, ಕರೆಕ್ಟ್ ಆನ್ಸರ್ ಮಾಡ್ರಿ ನೋಡೋಣ. ತರ ಗಲ್ಫ್ ಮತ್ತು ಬೇ ಬೆಂಗಾಲ್ ರೈಟ್ ಆನ್ಸರ್ ನೋಡಿ. ಈ ಪಾಕ್ ಜಲಸಂಧಿ ಇದೆಯಲ್ಲ, ಪಾಕ್ ಜಲಸಂಧಿ ಭಾರತ ಹಾಗೂ ಶ್ರೀಲಂಕಾವನ್ನು ಬೇರ್ಪಡಿಸ್ತದೆ. ಭಾರತ ಹಾಗೂ ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸಿ ಗಲ್ಫ್ ಆಫ್ ಮನ್ನಾರ್ ಮತ್ತು ಬೇ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿಯನ್ನು ಒಂದು ಮಾಡುತ್ತದೆ. ಜಲಸಂಧಿ ಅಂದ್ರೆ ಏನು? ಎರಡು ವಿಶಾಲವಾಗಿರುವಂತಹ ಭೂಭಾಗವನ್ನು ಬೇರ್ಪಡಿಸಿ ಎರಡು ವಿಶಾಲವಾದ ಜಲಭಾಗವನ್ನು ಒಂದುಗೂಡಿಸುವಂತ ಚಿಕ್ಕ ಜಲಭಾಗಕ್ಕೆ ಜಲಸಂಧಿ. ಅದ್ರ ಹೆಸರೇ ಇದೆ ನೋಡಿ, ಜಲಸಂಧಿ. ಜಲಸಂಧಿ ಅಂದ್ರ ಚಿಕ್ಕ ಜಲಸಂಧಿ, ಚಿಕ್ಕ ಜಲಭಾಗ. ಭೂಕಂಠ ಅಂದ್ರ ಸಣ್ಣ ಭೂಭಾಗ. ಸಣ್ಣ ಭೂಭಾಗ ಅಂದ್ರೆ ಏನು? ಎರಡು ವಿಶಾಲವಾಗಿರುವಂತ ಭೂ ಪ್ರದೇಶಗಳನ್ನು ಒಂದುಗೂಡಿಸುವಂತ ಚಿಕ್ಕ ಭೂಭಾಗ. ಅದಕ್ಕೆ ಭೂಕಂಠ ಅಂತ ಕರೀತಾರೆ, ಇದಕ್ಕೆ ಜಲಸಂಧಿ ಅಂತ ಕರೀತಾರೆ. ಜಲಸಂಧಿ ಅಪೋಸಿಟ್ ಭೂಕಂಠ, ಭೂಕಂಠದ ಅಪೋಸಿಟ್ ಜಲಸಂಧಿ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಹೋಗೋಣ. ಕೆಳಗಿನಲ್ಲಿ ಕರ್ನಾಟಕದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಈ ಕೆಳಗಿನ ಯಾವ ನದಿ ಪೂರ್ವಕ್ಕೆ ಹರಿಯುತ್ತದೆ? ಅಘನಾಶಿನಿ ನದಿ, ತುಂಗಾ ನದಿ, ವರಾಹಿ ನದಿ, ಗುರುಪುರ ನದಿ. ಈಸಿಯಾಗಿ ಎಲ್ಲರೂ ಆನ್ಸರ್ ಮಾಡ್ತೀರಿ. ಸಮಾಧಾನ. ತುಂಗಾ ನದಿ ರೈಟ್ ಆನ್ಸರ್ ನೋಡಿ. ತುಂಗಾ ನದಿ ಸರಿಯಾದಂತ ಉತ್ತರ. ಕರ್ನಾಟಕ ರಾಜ್ಯದಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವ್ದಂದ್ರೆ ತುಂಗಾ ನದಿ. ಉಂಚಳ್ಳಿ ಎಂಬ ಜಲಪಾತವನ್ನು ನಿರ್ಮಾಣ ಮಾಡಿದ ನದಿ ಯಾವುದು? ಉಂಚಳ್ಳಿ ಫಾಲ್ಸ್. ಉಂಚಳ್ಳಿ ಫಾಲ್ಸ್ ಕರೆಕ್ಟ್ ಆನ್ಸರ್ ಮಾಡಿ. ಉಂಚಳ್ಳಿ ಫಾಲ್ಸ್ ಎಕ್ಸಲೆಂಟ್. ಇದನ್ನ ಕರ್ನಾಟಕದ ಲೂಸಿಂಗ್ಟನ್ ಅಂತ ಕರೀತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ಪ್ರಮುಖವಾಗಿರುವಂತಹ ಜಲಪಾತಗಳದಾವೆ. ಉತ್ತರ ಕನ್ನಡ ಜಿಲ್ಲೆಯ 5 ಪ್ರಮುಖ ಜಲಪಾತಗಳು ಉಂಚಳ್ಳಿ ಜಲಪಾತ, ಸಾತೋಡ್ ಜಲಪಾತ, ಲಾಲಗುಳಿ ಜಲಪಾತ, ಶಿವಗಂಗೆ ಫಾಲ್ಸ್, ಮಾಗೋಡ್ ಫಾಲ್ಸ್. ಈ 5 ಜಲಪಾತಗಳು ಉತ್ತರ ಕನ್ನಡ ಜಿಲ್ಲೆಯ ಒಂದರಲ್ಲಿ ಕಂಡು ಬರುವುದರಿಂದ ಉತ್ತರ ಕನ್ನಡ ಜಿಲ್ಲೆಯನ್ನ ಕರ್ನಾಟಕದ ಜಲಪಾತಗಳ ತವರು ಮನೆ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನ ಯಾವ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜನ್ಮ ತಾಳುತ್ತದೆ? ಈ ಕೆಳಗಿನ ಯಾವ ನದಿಯು ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಜನ್ಮ ತಾಳುತ್ತದೆ? ಸೂಪರ್, ಸರಿಯಾದಂತ ಉತ್ತರ ತುಂಗಾ ನದಿ. ಯಾಕಿದು ಫೇಮಸ್ ಅಂದ್ರ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ತುಂಗಾ ನದಿ ಜನ್ಮ ತಾಳುತ್ತದೆ. ಇದು ಜನ್ಮ ತಾಳದ ಇಂಪಾರ್ಟೆಂಟ್ ಅಲ್ಲ, ಆ ಜನ್ಮ ತಾಳುವ ಸ್ಥಳದಲ್ಲಿ ಫೆತಿಕಾ ಸ್ಟ್ರೈಟಾ ಅನ್ನುವಂತ ಹೊಸ ಮೀನು ಕಂಡು ಬಂದವು. ಇದು KPSC ಕ್ವಶನ್. ಫೆತಿಕಾ ಸ್ಟ್ರೈಟಾ ಎಂಬ ಹೊಸ ಪ್ರಭೇದದ ಮೀನು ಎಲ್ಲಿ ಕಂಡು ಬಂದ್ರ ಜಿಲ್ಲೆಯ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರುವಂತ ಸಸ್ಯವರ್ಗ ಯಾವುದು ಅಂದ್ರ ಅದು ಸೋಲಾ ಕಾಡುಗಳು. ಸೋಲಾ ಕಾಡುಗಳು ಕಂಡು ಬರುವುದು ಚಿಕ್ಕಮಗಳೂರು ಜಿಲ್ಲೆ ಕುದುರೆಮುಖ. ಇನ್ನು ದೇವರ ಕಾಡುಗಳು ಕಂಡು ಬರುವುದು ಕೊಡಗು ಜಿಲ್ಲೆಯಲ್ಲಿ. ಬಿಸಿಲೆ ಕಾಡುಗಳು ಕಂಡು ಬರುವುದು ಹಾಸನ ಜಿಲ್ಲೆಯಲ್ಲಿ. ನಿತ್ಯ ಹರಿದ್ವರ್ಣ ಕಾಡುಗಳು ಹೈಯೆಸ್ಟ್ ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸಾಧಾರಣ ಮರಗಳು ಎಲ್ಲೇ ಒಂದು ಬೇವಿನ ಮರ, ಎಲ್ಲೇ ಒಂದು ಹುಣಸೆ ಮರ, ಎಲ್ಲೇ ಒಂದು ಆಲದ ಮರ, ಎಲ್ಲೇ ಒಂದು ಶ್ರೀಗಂಧದ ಮರ, ಇವುಗಳ ಮಧ್ಯೆ ಜಾಲಿ, ಕಂಟಿ, ಕಳ್ಳಿ, ಪಾಪಸ್ ಕಳ್ಳಿ, ಹುಲ್ಲುಗಾವಲುಗಳು ಕಂಡು ಬರೋದು ಉತ್ತರ ಕರ್ನಾಟಕದ ಬಯಲು ಸೀಮೆಯ ನಾಡಿನಲ್ಲಿ. ಮುಂದೋಗೋಣ. ಯಾವ ಬಿಜಾಪುರ ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಳ್ಳುವುದಿಲ್ಲ? ಬೆಂಗಳೂರು ಜಿಲ್ಲೆ, ಚಾಮರಾಜನಗರ, ತುಮಕೂರು, ಕೋಲಾರ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಕೆಳಗಿನ ಜಿಲ್ಲೆ ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ತಮಿಳುನಾಡಿನೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೇ ಇರುವ ಜಿಲ್ಲೆ ಅಂದ್ರೆ ತುಮಕೂರು ನೋಡಿ. ಹಾಗಾದ್ರೆ ಬೆಂಗಳೂರು ತಮಿಳುನಾಡಿನೊಂದಿಗೆ ಗಡಿ ಹಂಚಿಕೊಂಡದ, ಚಾಮರಾಜನಗರ, ಕೋಲಾರ ಹಂಚಿಕೊಂಡದ, ಬಟ್ ತುಮಕೂರು ಹಂಚಿಕೊಂಡಿಲ್ಲ. ದೊಡ್ಡಬಳ್ಳಾಪುರ ಯಾವ ಕೈಗಾರಿಕೆ ಪ್ರಸಿದ್ಧಿಯಾಗಿದೆ?
ಉಕ್ಕು ಕಬ್ಬಿಣ ಕಾರ್ಖಾನೆ, ಪ್ಲಾಸ್ಟಿಕ್ ಕಾರ್ಖಾನೆ, ಹಣ್ಣಿನ ರಸ, ರೇಷ್ಮೆ. ದೊಡ್ಡಬಳ್ಳಾಪುರ. ಇದು ಬಹಳ 2-3 ಸಾರಿ ಕ್ವಶನ್ ಆಗಿದೆ. ದೊಡ್ಡಬಳ್ಳಾಪುರ ಆ ಭಾಗದಲ್ಲಿ ಈ ಒಂದು ಕೈಗಾರಿಕೆ ಫೇಮಸ್. ಉಕ್ಕು, ಪ್ಲಾಸ್ಟಿಕ್, ಹಣ್ಣಿನ ರಸ, ರೇಷ್ಮೆ. ರೇಷ್ಮೆಯ ನಗರ ಅಂತ ಕರೀತಾರೆ. ಯಾವ ಜಿಲ್ಲೆಯನ್ನ ರೇಷ್ಮೆಯ ನಗರ ಅಂತ ಕರೀತಾರೆ? ಸೂಪರ್. ರಾಮನಗರ ಜಿಲ್ಲೆಯನ್ನ ರೇಷ್ಮೆಯ ನಗರ ಅಂತ ಕರೀತಾರೆ ನೋಡಿ, ರಾಮನಗರ. ಹಾಗಾದ್ರೆ ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರ ಮೈಸೂರದಲ್ಲಿದೆ ನೋಡಿ. ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಮೈಸೂರದಲ್ಲಿ. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯ ರೇಷ್ಮೆಯನ್ನು ಬೆಳಿತೀವಿ? ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಮಾಡುವ ರೇಷ್ಮೆ ತಳಿ ಯಾವ್ದಂದ್ರ ಹಿಪ್ಪೇನೆರಳೆ ಎಂಬ ರೇಷ್ಮೆಯನ್ನು ಬೆಳಿತೀವಿ. ಮಲಬರಿ ಎಂಬ ಒಂದು ರೇಷ್ಮೆ, ಹಿಪ್ಪೇನೆರಳೆ ಎಂಬುದು ಸೊಪ್ಪು. ಆ ಹಿಪ್ಪೇನೆರಳೆ ಎಂಬ ಸೊಪ್ಪನ್ನ ಮಲಬರಿ ಎಂಬ ಒಂದು ರೇಷ್ಮೆ ಹುಳ ತಿನ್ನುವುದರ ಮೂಲಕ ಬಿಡುಗಡೆಯಾಗುವಂತ ವಿಶಿಷ್ಟವಾಗಿರುವಂತ 1 ಜ್ವರ, 2 ಜ್ವರ, 3 ಜ್ವರ, 4ನೇ ಜ್ವರಕ್ಕೆ ವಿಶಿಷ್ಟವಾಗಿರುವಂತ ರೇಷ್ಮೆ ರಾಮನಗರದಲ್ಲಿ ನೋಡ್ತೀವಿ. ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರ ಮೈಸೂರದಲ್ಲಿ ಕಂಡು ಬರುತ್ತದೆ, ನೆನಪಿಡಿ. ಹಾಗಾದ್ರೆ ಭಾರತ ದೇಶಕ್ಕೆ ರೇಷ್ಮೆಯನ್ನ ಮೊದಲ ಬಾರಿಗೆ ಯಾವ ದೇಶದಿಂದ ಆಮದು ಮಾಡಿಕೊಂಡು ಕರಿತೀವಿ? ಮೈಸೂರು ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಇದೆ. ಯಾವ ಒಂದು ಸ್ಥಳದ ಮೂಲಕ ರೇಷ್ಮೆಯನ್ನ ಆಮದು ಮಾಡ್ಕೊತಿದ್ವು ಅಂದ್ರೆ ಚೀನಾ ದೇಶದ ಮೂಲಕ. ಹಾಗಾದ್ರೆ ಚೀನಾ ದೇಶದ ಮೂಲಕ ರೇಷ್ಮೆನ ಆಮದು ಮಾಡಿಕೊಂಡ ವಿಜಯನಗರ ಸಾಮ್ರಾಜ್ಯದ ಅರಸ ಯಾರು ಅಂದ್ರೆ ಬುಕ್ಕರಾಯ ಅಂತ ಓದ್ತೀವಿ. ಒಂದು. ಆಮೇಲೆ ಯಾವ ನೋಡೋ ಸುಮ್ಮನೆ ಹೆಂಗ್ ಸೈಲೆಂಟ್ ಅದ. ಕಣಿವೆ, ಯಾವ ಕಣಿವೆಯ ಮಾರ್ಗದ ಮೂಲಕ ಒಂದು ರೇಷ್ಮೆನ ತರಿಸ್ಕೊ ನೀವ್ ಏನೇನ್ SMS ಹಾಕ್ತಾರೆ ಎಲ್ಲ SMS. ಕರ್ನಾಟಕ ರಾಜ್ಯದಲ್ಲಿ ಪ್ರಸ್ತುತ ಜಿಲ್ಲೆಗಳ ಸಂಖ್ಯೆ 31. 31ನೇ ಜಿಲ್ಲೆ ಯಾವ್ದಂದ್ರ ಬಳ್ಳಾರಿಯಿಂದ ವಿಜಯನಗರ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ಇಲ್ಲಿ ಕಂಡು ಬರುತ್ತವೆ. ಮುಳ್ಳಿನ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ಪತನಶೀಲ ಅರಣ್ಯ. ಇಂಪಾರ್ಟೆಂಟ್ ಕ್ವಶನ್. ಆನ್ಸರ್ ಮಾಡ್ರಿ ಇದನ್ನ. ಸರಿಯಾದಂತ ಉತ್ತರ ಪತನಶೀಲ ಅರಣ್ಯ. ರೈಟ್ ಆನ್ಸರ್ ನೋಡಿ, ಪತನಶೀಲ ಅರಣ್ಯ. ಸರಿ, ಏನ್ರಿ ಹಿಂಗಂದ್ರ ಪತನಶೀಲ ಅಂದ್ರ ಇದು ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ಕರ್ನಾಟಕ ರಾಜ್ಯವನ್ನ ನಾವು ಕಮಿತ್ತ ನಾಡು ಅಂತ ಕರಿತೀವಿ. ಕಮಿತ್ ಅಂದ್ರೆ ಏನು? ಸುಗಂಧ ಭರಿತವಾಗಿರುವಂತ ನಾಡು. ಅತಿ ಹೆಚ್ಚು ಶ್ರೀಗಂಧ ಬೆಳೆಯುವುದರಿಂದ ಇದನ್ನು ಸುಗಂಧ ಭರಿತವಾದ ನಾಡು ಅಂತ ಕರಿತಿದ್ದೆವು. ಈ ಶ್ರೀಗಂಧದ ಮರಗಳನ್ನ ಯಾವ ಜಾತಿಗೆ ಸೇರಿಸಿದ್ದೇವೆ ಅಂತಂದ್ರೆ ಪ್ರೆಸೆಂಟ್ ಪತನಶೀಲ, ಅಳಿವಿನ ಅಂಚಿನಲ್ಲಿರುವಂತಹ ಅರಣ್ಯಗಳಲ್ಲಿ ಒಂದು. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ನೀಲಗಿರಿ ಮರಗಳನ್ನು ಕಡಿಬೇಕು ಅಂತೇಳಿ 2017ರಲ್ಲಿ ಒಂದು ಕಾಯ್ದೆ ಜಾರಿಗೆ ತಂದೆವು. ಆ ನೀಲಗಿರಿ ಮರಗಳ ಬದಲಾಗಿ ಮ್ಯಾಂಗ್ರೋವ್ ಮರಗಳನ್ನು ಮತ್ತು ಶ್ರೀಗಂಧದ ಮರಗಳನ್ನು ಜಾಸ್ತಿ ಉತ್ಪಾದನೆ ಮಾಡಬೇಕನ್ನುವಂತ ಉದ್ದೇಶವನ್ನ ಹೊಂದಲಾಗಿದೆ. ನೆಕ್ಸ್ಟ್ ಕ್ವಶನ್. ಕೃಷ್ಣಾ ನದಿ ಯಾವ ಸ್ಥಳದಲ್ಲಿ ಉಗಮ ಹೊಂದುತ್ತದೆ? ವಿಂಧ್ಯ ಪರ್ವತದಲ್ಲಿ, ಮಹಾದೇವ ಬೆಟ್ಟಗಳಲ್ಲಿ, ನಾಸಿಕದಲ್ಲಿ, ಮಹಾಬಲೇಶ್ವರದಲ್ಲಿ. ಕೃಷ್ಣೆ ಯಾವ ಸ್ಥಳದಲ್ಲಿ ಜನ್ಮ ತಾಳುತ್ತದೆ? ಸೂಪರ್. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಮಹಾರಾಷ್ಟ್ರದಲ್ಲಿ ಮಹಾಬಳೇಶ್ವರ ಬೆಟ್ಟಗಳಲ್ಲಿ ಜನ್ಮ ತಾಳುವಂತ ನದಿ ಯಾವ್ದಂದ್ರ ಕೃಷ್ಣಾ ನದಿ, ಮಹಾಬಳೇಶ್ವರ. ರೇಷ್ಮೆ ಹುಳುಗಳು ಹೆಚ್ಚಾಗಿ ಟಿಮ್ ಆಹಾರವನ್ನಾಗಿ ನೀಡಲಾಗುತ್ತದೆ. ನೆಕ್ಸ್ಟ್, ತಾಳೆ ಎಲೆಗಳು, ಹಿಪ್ಪೇನೆರಳೆ ಎಲೆಗಳು, ಮಾವಿನ ಎಲೆಗಳು, ಬೇವಿನ ಎಲೆಗಳು. ಈಗಲೇ ಡಿಸ್ಕಸ್ ಮಾಡಿ ಜಸ್ಟ್ ಇದನ್ನ. ಹಿಪ್ಪೇನೆರಳೆ ರೈಟ್ ಅಂತ ನೋಡಿ, ಹಿಪ್ಪೇನೆರಳೆ ಸರಿಯಾಗಿರುವಂತ ಉತ್ತರ. ಒಪ್ಕೋತೀರಿ? ಹಿಪ್ಪೇನೆರಳೆ. ನಾನು ಈಗ ಜಸ್ಟ್ ಡಿಸ್ಕಸ್ ಈ ಪಾಯಿಂಟ್ ಅನ್ನ. ಹಿಪ್ಪೇನೆರಳೆ ಎಂಬುದು ಮಲಬರಿ ಎಂಬುದೊಂದು ರೇಷ್ಮೆ ಹುಳ. ಮಲಬರಿ ಎಂಬ ಹುಳದ ಹಿಪ್ಪೇನೆರಳೆ ಸೊಪ್ಪಿನ ಮೂಲಕ ಈ ಒಂದು ರೂಪದ ರೇಷ್ಮೆಯನ್ನ ಬೆಳೆಯಲಾಗುತ್ತದೆ ಅಂತ ಓದ್ತೀವಿ. ನೆಕ್ಸ್ಟ್ ಕ್ವಶನ್. ದಾಮೋದರ ಕಣಿವೆ ಯೋಜನೆಯನ್ನ ಜಂಟಿಯಾಗಿ ಬಿಹಾರ್ ರಾಜ್ಯದೊಡನೆ ಕೈಗೊಳ್ಳಲಾಯಿತು. ಅಂದ್ರೆ ಬಿಹಾರ್ ರಾಜ್ಯ ಪ್ರಸ್ತುತ ಯಾವ್ದೊಂದಿಗೆ ದಾಮೋದರ ಕಣಿವೆಯನ್ನ, ಅವತ್ತು ಬಿಹಾರ್, ಇವತ್ತು ಆಕ್ಚುಲಿ ಜಾರ್ಖಂಡ್ ರಾಜ್ಯ ಅಂತ ಹೇಳಿ ಗುರುತಿಸ್ತೀವಿ. ಆದ್ರೆ ಆ ಬಿಹಾರ್ ರಾಜ್ಯದೊಡನೆ ಯಾವ ರಾಜ್ಯದೊಂದಿಗೆ ಈ ಒಂದು ದಾಮೋದರ ಕಣಿವೆ ಯೋಜನೆಯನ್ನ, 2 ರಾಜ್ಯಗಳ ಸಂಯುಕ್ತ ಯೋಜನೆ ಅಂತ ಗುರುತಿಸ್ತೀವಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಒಂದು ಪಶ್ಚಿಮ ಬಂಗಾಳ, ಇನ್ನೊಂದು ರಾಜ್ಯ. ಪಶ್ಚಿಮ ಬಂಗಾಳ ಹಾಗೂ ಬಿಹಾರ್ ನೋಡಿ 1948 ಪ್ರಾರಂಭಗೊಂಡಂತ ಯೋಜನೆ ದಾಮೋದರ ಕಣಿವೆ ಅಂತ ಕರಿತೀವಿ.
ದೇಶದ ಮೊಟ್ಟ ಮೊದಲ ಬೃಹತ್ ನೀರಾವರಿ ಯೋಜನೆ ಅಂದ್ರೆ ದಾಮೋದರ್. ಕರ್ನಾಟಕದ ಮೊಟ್ಟ ಮೊದಲ ಬೃಹತ್ ನೀರಾವರಿ ಅಂದ್ರೆ ವೇದಾವತಿ. ಪ್ರಪಂಚದ ಮೊಟ್ಟ ಮೊದಲ ಬೃಹತ್ ನೀರಾವರಿ ಯೋಜನೆ ಅಂತಂದ್ರೆ ಅಮೆರಿಕ ದೇಶದ ಟೆನೆನ್ಸಿ ಯೋಜನೆ. ಅಮೆರಿಕ ದೇಶದ ಟೆನೆನ್ಸಿ ಯೋಜನೆ ಭಾರತದಲ್ಲಿ ಫಸ್ಟ್ ದಾಮೋದರ್, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ. ರಿಹಾಂದ್ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ರಿಹಾಂದ್ ಎಂಬ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ರಿಹಾಂದ್ ಎಂಬ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಉತ್ತರ ಪ್ರದೇಶದಲ್ಲಿ ನೋಡಿ. ರಿಹಾಂದ್ ಅಣೆಕಟ್ಟು ಅಂದ್ರೆ ಒಂದೇ, ಇದಕ್ಕೆ ಇನ್ನೊಂದೇ ಗೋವಿಂದ ವಲ್ಲಭ ಪಂತ್ ಅಣೆಕಟ್ಟು ಅಂತ ಕರಿತೀವಿ. ಉತ್ತರ ಪ್ರದೇಶದ ಮೊದಲ ಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿಗಳು. 1927ರಲ್ಲಿ ಭಾರತಕ್ಕೆ ಸೈಮನ್ ಆಯೋಗ ಬಂದಾಗ ಅದರ ವಿರುದ್ಧ ಹೋರಾಟವನ್ನು ಮಾಡಿ ಶಾಶ್ವತ ಅಂಗವಿಕಲರಾಗಿರುವಂತ ಒಬ್ಬ ಮಹಾನ್ ವ್ಯಕ್ತಿ ಅಂದ್ರೆ ಅದು ಗೋವಿಂದ ವಲ್ಲಭ ಪಂತ್ ಅಂತ ಕರಿತೀವಿ. ಆ ಗೋವಿಂದ ವಲ್ಲಭ ಪಂತ್ ಅವರು ಇವರ ಹೆಸರಲ್ಲಿ ರಿಹಾಂದ್ ಅಣೆಕಟ್ಟು ಅಂತ ಕರಿತೀವಿ. ರಿಹಾಂದ್ ಯಾವ ನದಿ ಉಪನದಿ? ಸೋನು ನದಿ ಉಪನದಿ. ಸೋನು ನದಿ ಯಾವ ನದಿ ಉಪನದಿ ಅಂದ್ರೆ ಗಂಗಾ ನದಿ ಉಪನದಿ. ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ಹೇಳಿ. ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಫರಕ್ಕ ಅಣೆಕಟ್ಟು. ಯಾವ ದೇಶಗಳ ಅಣೆಕಟ್ಟು? ಅಡ್ಡಲಾಗಿ ಕಟ್ಟಿ ಬನ್ಸಾಗರ ಅಣೆಕಟ್ಟು. ಬನ್ಸಾಗರ ಅಣೆಕಟ್ಟು ಎಲ್ಲಿದೆ ಅಂದ್ರೆ ಪ್ರದೇಶದಲ್ಲಿ ಕಂಡು ಬರುತ್ತದೆ. ಬನ್ಸಾಗರ ಅಣೆಕಟ್ಟು ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಮಳೆ ನೆರಳಿನ ಪ್ರದೇಶ. ಮಳೆ ನೆರಳಿನ ಪ್ರದೇಶಕ್ಕೆ ಟಿಮ್ ಸಿಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸಿಗುತ್ತದೆ. ವರ್ಷದಲ್ಲಿ 6 ತಿಂಗಳು ಮಳೆ ಸಿಗುತ್ತದೆ. ಸರಿಯಾದಂತ ಉತ್ತರ ಕಡಿಮೆ ಅಥವಾ ಮಳೆನೇ ಇಲ್ಲ ಅಂತ. ಕಡಿಮೆ ಅಥವಾ ಮಳೆನೇ ಇಲ್ಲ. ಭಾರತೀಯ ಉಪಖಂಡವು ಮೂಲತಃ ಟಿಮ್ನ ಒಂದು ದೊಡ್ಡ ಭೂರಾಶಿಯಾಗಿತ್ತು. ಭಾರತ ಏನು ಉಪಖಂಡ ಇದೆಯಲ್ಲ, ಯಾವುದರ ಒಂದು ಭೂರಾಶಿಯಾಗಿತ್ತಿದು? ದೊಡ್ಡ ಭೂರಾಶಿ. ಉತ್ತರದಲ್ಲಿ ಲಾರೇಶಿಯಾ ಅಂತ ಕರೆದ್ರೆ, ದಕ್ಷಿಣದಲ್ಲಿ ಗೋಂಡ್ವಾನ್. ಹಾಗಾದ್ರೆ ಭಾರತೀಯ ಉಪಖಂಡವು ಗೋಂಡ್ವಾನದ ಒಂದು ಭೂಭಾಗ ಅಂತ ಓದ್ತೀವಿ. ಗೋಂಡ್ವಾನ ರೈಟ್ ಆನ್ಸರ್. ನಾಗಾಲ್ಯಾಂಡಿನ ಅಧಿಕೃತವಾಗಿರುವಂತಹ ಭಾಷೆ ಯಾವುದು? ಆಂಗ್ಲ ಭಾಷೆ. ನೋಡಿ, ಇಡೀ ಭಾರತ ದೇಶದಲ್ಲಿ ನಾಗಾಲ್ಯಾಂಡದ ಅಧಿಕೃತವಾಗಿರುವಂತಹ ಭಾಷೆ ಅಂದ್ರ ಆಂಗ್ಲ ಭಾಷೆ. ಚೆನ್ನೈನಲ್ಲಿ ಚಳಿಗಾಲದಲ್ಲಿ ಮಳೆ ಟಿಮ್ನಿಂದ ಬರುತ್ತದೆ. ನೈಋತ್ಯ ಮಾನ್ಸೂನ್ ಮಾರುತಗಳಿಂದ, ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ, ತೀವ್ರವಾದ ಭೂ ಸಮುದ್ರದ ತಂಗಾಳಿಯಿಂದ, ಬಂಗಾಳಿ ಕೊಲ್ಲಿಯಲ್ಲಿ ಬೀಸುವಂತ ಚಂಡಮಾರುತಗಳಿಂದ. ಇಡೀ ಭಾರತದಲ್ಲಿ ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವಂತ ರಾಜ್ಯ ಅಂದ್ರ ತಮಿಳುನಾಡು. ರೈಟ್ ಆನ್ಸರ್ ಈಶಾನ್ಯ. ಭಾರತದ ದಕ್ಷಿಣ ಪ್ರದೇಶದ ಕಪ್ಪು ಹತ್ತಿ ಮಣ್ಣು ಯಾವ ಬಂಡೆಗಳೊಂದಿಗೆ ಸಂಬಂಧಿಸಿದೆ? ನೋಡಿ, ಇದಕ್ಕೆ ಡೆಕ್ಕನ್ ಅಂತ ಕರಿತೀವಿ. ಭಾರತದ ದಕ್ಷಿಣ ಡೆಕ್ಕನ್ ಪ್ರದೇಶದ ಕಪ್ಪು ಹತ್ತಿ ಮಣ್ಣು ಯಾವ ಬಂಡೆಗಳೊಂದಿಗೆ ಸಂಬಂಧಿಸಿದೆ? ಅಗ್ನಿ ಪರ್ವತಗಳು, ಭೂಮಿಯ ತಳದಲ್ಲಿರುವ ಅಗ್ನಿ ಸಂಚಿತ ಶಿಲೆ, ಮತ್ತೆ ಹೈಪಾಬಿಸಲ್. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಸರಿಯಾದಂತ ಉತ್ತರ ಅಗ್ನಿ ಪರ್ವತ. ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ ನಮ್ಮಲ್ಲಿ ಹೈಯೆಸ್ಟ್ ಬಸಾಲ್ಟ್ ಶಿಲೆಗಳದಾವೆ. ಬಸಾಲ್ಟ್ ಶಿಲೆಗಳಂದ್ರು ಒಂದೇ, ಕಪ್ಪು ಶಿಲೆಗಳಂದ್ರು ಒಂದೇ. ಆ ಕಪ್ಪು ಶಿಲೆಗಳಿಂದ, ಬಸಾಲ್ಟ್ ಶಿಲೆಗಳಿಂದ ನಮ್ಮ ಉತ್ತರ ಕರ್ನಾಟಕದಲ್ಲಿ ತರದ ಕಪ್ಪು ಮಣ್ಣನ್ನು ನೋಡಕ ಸಾಧ್ಯ ಇದೆ. ಅದಕ್ಕೆ ಇದಕ್ಕೆ ಡೆಕ್ಕನ್ ಟ್ರ್ಯಾಪ್ ಅಂತ ಕರೀತಾರೆ. ದಕ್ಕನ್ ಪ್ರಸ್ಥಭೂಮಿಯನ್ನ ಡೆಕ್ಕನ್ ಟ್ರ್ಯಾಪ್. ಹೈಯೆಸ್ಟ್ ಈ ಮಣ್ಣಿನಲ್ಲಿ ಬೆಳೆಯುವಂತ ಬೆಳೆ ಯಾವ್ದಂದ್ರೆ ಹತ್ತಿ, ಕಾಟನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್. ಯಾವ ಪ್ರದೇಶದಲ್ಲಿ ಕೇಂದ್ರೀಕೃತರಾಗಿದ್ದಾರೆ? ಜೋರಾಸ್ಟ್ರಿಯನ್ ಅನ್ನೋದು ಒಂದು ಧರ್ಮ. ಇಸ್ಲಾಂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಪಾರ್ಸಿಯ ಧರ್ಮ, ಯಹೂದ ಧರ್ಮಗಳದವಲ್ಲ, ಹಂಗ ಜೋರಾಸ್ಟ್ರಿಯನ್ ಅನ್ನುವಂತ ಧರ್ಮ. ನಮ್ಮ ಭಾರತ ದೇಶ ಸರ್ವ ಧರ್ಮಗಳ ರಾಷ್ಟ್ರ. ಅದಕ್ಕೆ ಯಾವ ಪ್ರದೇಶದಲ್ಲಿ ಇವರು ಕಂಡು ಬರ್ತಾರೆ? ಜೋರಾಸ್ಟ್ರಿಯನ್ ಮಹಾರಾಷ್ಟ್ರದಲ್ಲಿ ನೋಡಿ. ಮಹಾರಾಷ್ಟ್ರ. ಕಲ್ಲಿನ ಕಾಡುಗಳು ಟಿಮ್ ಅನ್ನು ಸಂಭವಿಸುತ್ತವೆ. ಕಲ್ಲಿನ ಕಾಡುಗಳು ಬೆಟ್ಟದ ಮೇಲೆ, ಕಡಲ ತೀರ ಮತ್ತು ಉಬ್ಬ ತೀರದ ಕೊಲ್ಲಿಗಳ ಉದ್ದಕ್ಕೂ, ಹೆಚ್ಚಿನ ಮಳೆ ಇರುವಲ್ಲಿ, ಎತ್ತರದ ಸ್ಥಳಗಳಲ್ಲಿ ಕಲ್ಲಿನ ಕಾಡುಗಳಂತ ಕೇಳಿರಿ ನಿಮ್ ಜೀವನದ ಒಮ್ಮೆರ. ಕಲ್ಲಿನ ಕಾಡುಗಳಂತ ಓದ್ತೀವಿ. ಆ ಕಲ್ಲಿನ ಕಾಡುಗಳು ಟಿಮ್ ಅನ್ನು ಸಂಭವಿಸುತ್ತವೆ.
ಬೆಟ್ಟದ ಮೇಲೆ, ಕಡಲ ತೀರ ಮತ್ತು ಉಬ್ಬರಳಿತ ಕಲ್ಲಿನ ಉದ್ದಕ್ಕೂ, ಹೆಚ್ಚಿನ ಮಳೆ ಇರುವುದಲ್ಲಿ, ಎತ್ತರ ಸ್ಥಳಗಳಲ್ಲಿ. ಕಲ್ಲಿನ ಕಾಡುಗಳು ಮತ್ತು ಉಬ್ಬರಳಿತ ಮ್ಯಾಂಗ್ರೋವ್ಸ್ ಅರಣ್ಯದ ಒಂದು ಭಾಗ ಇದು. ಕಲ್ಲಿನ ಕಾಡು ಅಂದ್ರೆ ಬೇರೆ ಯಾವುದಲ್ಲ, ಮ್ಯಾಂಗ್ರೋವ್ಸ್ ಅಂತ ಓದ್ತೀವಲ್ಲ, ಆ ಅರಣ್ಯದ ಭಾಗವನ್ನೇ ಕಲ್ಲಿನ ತೀರಿನ ಕಾಡುಗಳು ಅಂತ ಕರಿತೀವಿ. ಹೈಯೆಸ್ಟ್ ಎಲ್ಲಿದಾವ ಅಂತಂದ್ರೆ ಇವು ಕಡಲ ತೀರ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಈ ತರದ ಅರಣ್ಯ ನಾವ್ ಎಲ್ಲಿ ನೋಡ್ತೀವಿ ಅಂದ್ರೆ ಈ ಕುಂದಾಪುರದಲ್ಲಿ ನೋಡ್ತೀವಿ. ಎಕ್ಸಲೆಂಟ್. ಕರ್ನಾಟಕ ರಾಜ್ಯದಲ್ಲಿ ಕುಂದಾಪುರದಲ್ಲಿ, ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ, ಗುಜರಾತದ ಗ್ರೇಟ್ ರನ್ ಆಫ್ ಕಚ್ಚದಲ್ಲಿ, ಕೇರಳದಲ್ಲಿ ಅಷ್ಟಮುಡಿ ಮತ್ತು ವೆಂಬಮುಡಿ, ತಮಿಳುನಾಡಿನಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಒಡಿಶಾ ರಾಜ್ಯದ ಬೈತಾರ ಕನ್ನಿಕದಲ್ಲಿ, ಪಶ್ಚಿಮ ಬಂಗಾಳದ ಸುಂದರ್ಬನದಲ್ಲಿ, ಇಲ್ಲೆಲ್ಲವೂ ಕೂಡ ಏನದಾವ ಅಂದ್ರೆ ಗರಿಷ್ಠ ಪ್ರಮಾಣದಲ್ಲಿ ಮ್ಯಾಂಗ್ರೋವ್ಸ್ ಅರಣ್ಯಗಳು ಕಂಡು ಬರ್ತವೆ. ಮಾನವನಿಂದ ಬದಲಾವಣೆ ಆಗಿರುವಂತ, ಮಾನವನಿಂದ ಗ್ರೋತ್ ಆಗಿರುವಂತ ಅರಣ್ಯವನ್ನ ಮ್ಯಾಂಗ್ರೋವ್ಸ್ ಅರಣ್ಯ ಅಂತ ಕರಿತೀವಿ. ಆ ಮ್ಯಾಂಗ್ರೋವ್ಸ್ ಅರಣ್ಯದ ಕಟ್ಟಿಗೆಯನ್ನ ಯಾವ ಉದ್ದೇಶಕ್ಕಾಗಿ ಬಳಸ್ತಾರೆ ಅಂದ್ರೆ ಹಡಗು ನಿರ್ಮಾಣ ಮಾಡುವ ಸಲುವಾಗಿ ಬಳಸ್ತಾರೆ. ಕಟ್ಕಟ್ಟಲಾಗತ್ತದ. ಕರಾವಳಿ ರಾಷ್ಟ್ರೀಯ ಉದ್ಯಾನವನ ಕೆಳಗಿನ ಯಾವ ಜಿಲ್ಲೆ ಮಾಡಿ? ಚಿತ್ರದಲ್ಲಿ ಕೊಡಗು ಜಿಲ್ಲೆ ರೈಟ್ ಆನ್ಸರ್ ನೋಡಿ. ಕೊಡಗು ಜಿಲ್ಲೆ ನಾಗರಹೊಳೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಕ್ಕೆ ಇರುವ ಇನ್ನೊಂದು ಹೆಸರೇ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ. ಕೆಳಗಿನ ಯಾವುದು ಕರ್ನಾಟಕದ ಅತ್ಯುನ್ನತವಾಗಿರುವಂತಹ ಶಿಖರ ಅಂದ್ರೆ ಮುಳ್ಳಯ್ಯನಗಿರಿ. ವಿಸ್ತೀರ್ಣದಲ್ಲಿ ಕರ್ನಾಟಕ ದೊಡ್ಡ ಜಿಲ್ಲೆ ಬೆಳಗಾವಿ, ನಂತರ ಕಲಬುರಗಿ, ನಂತರ ಯಾವುದು ತುಮಕೂರು, ನಂತರ ವಿಜಯಪುರ. ಕೆಳಗಿನ ಯಾವ ಜಿಲ್ಲೆಯು ಮಹಾರಾಷ್ಟ್ರ ರಾಜ್ಯದೊಂದಿಗೆ ಏನು ಗಡಿ ಹಂಚಿಕೊಳ್ಳುವುದಿಲ್ಲ? ರಾಜ್ಯದ ಗಡಿ ಹಂಚಿಕೊಳ್ಳುವುದಿಲ್ಲ. ಬೀದರ, ಕಲಬುರಗಿ, ರಾಯಚೂರು, ವಿಜಯಪುರ. ಮಹಾರಾಷ್ಟ್ರ ಹಂಚಿಕೊಳ್ಳುವ ಜಿಲ್ಲೆ ನಮ್ ವಿಜಯಪುರ ಹಂಚಿಕೊಂಡದ ಮಹಾರಾಷ್ಟ್ರದೊಂದಿಗೆ. ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಕಾಫಿ ಉತ್ಪಾದನೆ ಇಲ್ಲಿದೆ. ಹರಿಯಾಣದಲ್ಲಿ, ಪಂಜಾಬದಲ್ಲಿ, ಗೋವಾ, ಕರ್ನಾಟಕ. ಕಾಫಿ ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು. ಪರಿಸರವನ್ನು ಉಳಿಸಿರುವ 3 ಆರಗಳು. ನೆನಪಿಡಿ, ಕಡಿಮೆ ಮಾಡಿ, ಮರುಬಳಕೆ ಮಾಡಿ. ಮರುಪಡೆಯಿರಿ, ಕಡಿಮೆ ಮಾಡಿ, ಮರುಪಾವತಿ ಮಾಡಿ. ಕಡಿಮೆ ಮಾಡಿ, ಜೀರ್ಣೋದ್ಧಾರ ಮಾಡಿ, ಮರುಬಳಕೆ ಮಾಡಿ. ಕಡಿಮೆ ಮಾಡಿ, ಮರುಪಾವತಿ ಮಾಡಿ, ಮರುಬಳಕೆ ಮಾಡಿ. ನಾವಲ್ಲಪ್ಪ. ರೈಟ್ ಆನ್ಸರ್. ಅಂದ್ರ ರೆಡ್ಯೂಸ್ ಮಾಡಿ, ಕಡಿಮೆ ಮಾಡಿ, ಮತ್ತೆ ರೀಸೈಕಲ್ ಮಾಡಿ. ರೀಸೈಕಲ್ ಅಂದ್ರೆ ಏನು? ಜೀರ್ಣೋದ್ಧಾರ ಮಾಡಿ. ಕರೆಕ್ಟಾ? ಹೌದಾ ಅಲ್ಲೋ? ಕಡಿಮೆ ಮಾಡಿ, ರೆಡ್ಯೂಸ್. ಮತ್ತೆ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ರಾಜ್ಯ, ಬಹಳ ಎಲ್ಲರೂ ಆನ್ಸರ್ ಮಾಡ್ತಾರೆ. ಅತ್ಯಂತ ದೊಡ್ಡದಾಗಿರುವಂತ ರಾಜ್ಯ ವಿಸ್ತೀರ್ಣದಲ್ಲಿ. ಸೂಪರ್. ಆಗಿರುವಂತ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡದಾಗಿರುವಂತ ರಾಜ್ಯ ರಾಜಸ್ಥಾನ. ರಾಷ್ಟ್ರೀಯ ಉದ್ಯಾನವನ ಮೇಘಾಲಯದಲ್ಲಿದೆ, ಅಸ್ಸಾಮದಲ್ಲಿದೆ, ಅರುಣಾಚಲ ಪ್ರದೇಶದಲ್ಲಿದೆ, ತ್ರಿಪುರದಲ್ಲಿದೆ. ಸೂಪರ್, ಎಕ್ಸಲೆಂಟ್. ಅಸ್ಸಾಂ ರಾಜ್ಯದಲ್ಲಿದೆ ನೋಡಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. 1985ರಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಸ್ಥಳ ಇದು. ಯುನೆಸ್ಕೋ ಪಟ್ಟಿಗೆ ಸೇರಿದ. ನಮದಪ್ ಎಂಬ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ನ್ಯಾಷನಲ್ ಪಾರ್ಕ್.
ನಮದಪ್ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿದೆ ನೋಡಿ. ನೋಕ್ರೋಕ್ ಎಂಬ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಫೇಮಸ್ ನೋಕ್ರೋಕ್ ನ್ಯಾಷನಲ್ ಪಾರ್ಕ್ ಮೇಘಾಲಯದಲ್ಲಿದೆ ನೋಡಿ. ಮೇಘಾಲಯ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ 2019 ಯಾವ ನಗರದಲ್ಲಿ ನಡೆಯಿತು? ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಅಹಮದಾಬಾದಲ್ಲಿ ನಡೀತು ನೋಡಿ. ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಯಾವ ನಗರದಲ್ಲಿ ನಡೀತು ಅಂದ್ರ ಅಹಮದಾಬಾದ್. ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸುಗಳನ್ನ ಯಾವ ಸಮಿತಿ ಸಲ್ಲಿಸಿದೆ? ಕಸ್ತೂರಿ ರಂಗನ್ ಸಮಿತಿ, ದಿನೇಶ್ ಗೋಸ್ವಾಮಿ ಸಮಿತಿ, ಯುಕೆ ಸಿನ್ಹಾ ಸಮಿತಿ, ಶೈಲೇಶ್ ನಾಯಕ್ ಸಮಿತಿ. ಕರಾವಳಿಯ ಮೆಕ್ಕೆಜೋಳ ತಂತ್ರಜ್ಞಾನ ಪಾರ್ಕ್ ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿದೆ? ಮೆಕ್ಕೆಜೋಳ ತಂತ್ರಜ್ಞಾನ ಕರ್ನಾಟಕ ರಾಜ್ಯದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗಿದೆ? ರಾಣಿಬೆನ್ನೂರು, ಧಾರವಾಡ, ದಾವಣಗೆರೆ, ಶಹಾಪುರ. ತಂತ್ರಜ್ಞಾನ ಪಾರ್ಕ್ ಇದೆ ಅಂತಂದ್ರೆ ಸರಿಯಾದಂತ ಉತ್ತರ ರಾಣಿಬೆನ್ನೂರು. ರಾಣಿಬೆನ್ನೂರು ಯಾವ ಜಿಲ್ಲೆಯಲ್ಲಿದೆ? ರಾಣಿಬೆನ್ನೂರು ಯಾವ ಜಿಲ್ಲೆಯಲ್ಲಿದೆ? ಎಕ್ಸಲೆಂಟ್. ಹಾವೇರಿ ಜಿಲ್ಲೆಯಲ್ಲಿದೆ. ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು. ಕರೆಕ್ಟಾ? ಮಲಗಿರುವ ಬುದ್ಧನ ಬೆಟ್ಟಗಳು ಈ ಕೆಳಗಿನ ಯಾವ ಮಲಗಿರುವ ಬುದ್ಧನ ಬೆಟ್ಟಗಳು ಎಕ್ಸಲೆಂಟ್. ಯಾದಗಿರಿ ಜಿಲ್ಲೆ ಶಹಾಪುರದಲ್ಲಿ ನೋಡಿ. ಮಲಗಿರುವ ಬುದ್ಧನ ಬೆಟ್ಟಗಳನ್ನು ನೋಡ್ತೀವಿ. ಕರ್ನಾಟಕದಲ್ಲಿ ಜಲಾಯನ ಪ್ರದೇಶದ ವ್ಯಾಪ್ತಿ ಇಳಿಕೆ ಕ್ರಮದಲ್ಲಿ ಈ ಕೆಳಗಿನ ಈ ಪೈಕಿ ಗುರುತಿಸಿ. ಕಾವೇರಿ, ಉತ್ತರ ಪೆನ್ನಾರ, ಕೃಷ್ಣಾ, ಗೋದಾವರಿ. ಕೃಷ್ಣಾ, ಕಾವೇರಿ, ಉತ್ತರ ಪೆನ್ನಾರ, ಗೋದಾವರಿ. ಕೃಷ್ಣಾ, ಕಾವೇರಿ, ಗೋದಾವರಿ, ಉತ್ತರ ಪೆನ್ನಾರ. ಉತ್ತರ ಪೆನ್ನಾರ, ಗೋದಾವರಿ, ಕಾವೇರಿ, ಕೃಷ್ಣ. ಆನ್ಸರ್ ಮಾಡಿ ನೋಡೋಣ. ಕರ್ನಾಟಕ ರಾಜ್ಯದಲ್ಲಿ ಜಲಾಯನ ಪ್ರದೇಶವನ್ನು ಗುರುತಿಸಿದಾಗ ರಿವರ್ ಬೇಸಿನ್ ಅಂತ ಕರಿತೀವಿ. ರಿವರ್ ಬೇಸಿನ್ ಅಂದ್ರೂ ಒಂದೇ, ಜಲಾಯನ ಪ್ರದೇಶ ಅಂದ್ರೂ ಒಂದೇ. ನಂತರ ಕಾವೇರಿ, ನಂತರ ಗೋದಾವರಿ, ನಂತರ ಉತ್ತರ ಪೆನ್ನಾರ. ಗೋದಾವರಿ ನದಿ ಯಾವ ನದಿ ಕರ್ನಾಟಕ ರಾಜ್ಯದಲ್ಲಿ ಹರಿದದ? ಗೋದಾವರಿ ನದಿ ಯಾವ ನದಿ? ಸೂಪರ್. ಮಾಂಜ್ರಾ ನೋಡಿ. ಯಾವ ಜಿಲ್ಲೆಯಲ್ಲಿ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ನೋಡಿ. ಮಾಂಜ್ರಾ ಯಾವ ಜಿಲ್ಲೆಯಲ್ಲಿ ಅಂದ್ರ ಬೀದರ್ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಸರಿಯಾದಂತ ಉತ್ತರ ಕೃಷ್ಣಾ, ಕಾವೇರಿ, ಗೋದಾವರಿ, ಉತ್ತರ ಪೆನ್ನಾರ. ಜಲಾಯನ ಪ್ರದೇಶ ಅಂದ್ರೆ ಒಂದೇ, ರಿವರ್ ಬೇಸಿನ್ ಅಂದ್ರೂ ಒಂದೇ. ಸೋಲಿಗರು, ಮುಂಡರು. ಯಾರು ನಮ್ಮ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ ಬುಡಕಟ್ಟು ಜನಾಂಗದಲ್ಲಿ. ನಮ್ಮ ರಾಜ್ಯದಲ್ಲಿ ಕಂಡು ಬರುವುದಿಲ್ಲ. ಮುಂಡ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಇದಾರೆ ಅಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತಾರೆ. ಸೋಲಿಗರು ಚಾಮರಾಜನಗರದಲ್ಲಿ, ಬಿಲ್ಲರು ಉತ್ತರ ಕನ್ನಡದಲ್ಲಿ, ಕೋಯಾ ಬೀದರ್ ಜಿಲ್ಲೆಯಲ್ಲಿ. ಕೋಯಾ ಎಂಬ ಬುಡಕಟ್ಟು ಜನಾಂಗ ಬೀದರ್ ಜಿಲ್ಲೆ, ಬಿಲ್ಲರು ಉತ್ತರ ಕನ್ನಡದಲ್ಲಿ, ಸೋಲಿಗರು ಚಾಮರಾಜನಗರದಲ್ಲಿ. ಚಾಮರಾಜನಗರ, ಉತ್ತರ ಕನ್ನಡ, ಬೀದರ್.
ಮುಂಡ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯ ಅಂತಂದ್ರೆ ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರುವಂತ ಬುಡಕಟ್ಟು ಜನಾಂಗ ಅಂತೇಳಿ ಗುರುತಿಸ್ತೀವಿ. ಆಗುಂಬೆ, ಹೆಬ್ಬಾಳ, ಬಾಳೆಹೊನ್ನೂರು, ಬಳ್ಳಾರಿ. ಭಾರತ ದೇಶದ ನಿತ್ಯ ಹರಿದ್ವರ್ಣ ಕಾಡುಗಳ ಶಾಶ್ವತ ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತ ದೇಶದ ನಿತ್ಯ ಹರಿದ್ವರ್ಣ ಕಾಡುಗಳ ಶಾಶ್ವತ ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತ ದೇಶದ ನಿತ್ಯ ಹರಿದ್ವರ್ಣ ಕಾಡುಗಳ ಶಾಶ್ವತ ಸಂಶೋಧನಾ ಕೇಂದ್ರ ಎಲ್ಲಿದೆ? ಸರಿಯಾದಂತ ಉತ್ತರ ಆಗುಂಬೆಯಲ್ಲಿದೆ ನೋಡಿ. ಆಗುಂಬೆ ಕರೆಕ್ಟಾ? ನಿತ್ಯ ಹರಿದ್ವರ್ಣ ಕಾಡುಗಳ ಶಾಶ್ವತ ಸಂಶೋಧನಾ ಕೇಂದ್ರ, ನಿತ್ಯ ಹರಿದ್ವರ್ಣ ಕಾಡುಗಳ ಶಾಶ್ವತ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಆಗುಂಬೆಯಲ್ಲಿ ಕಂಡು ಬರ್ತದೆ. ಬಟ್ ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ? ಡೆಹ್ರಾಡೂನದಲ್ಲಿದೆ ನೋಡಿ. ಡೆಹ್ರಾಡೂನ್ ಭಾರತದ ಅರಣ್ಯ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಉತ್ತರಾಖಂಡದ ಡೆಹ್ರಾಡೂನ್. ಡೂನ್ಗಳಲ್ಲಿ ಅತಿ ದೊಡ್ಡ ಡೂನ್ ಯಾವ್ದಂದ್ರೆ ಡೆಹ್ರಾಡೂನ್.